ಕ್ವಶನ್ ನಂಬರ್ 1, ಸುಸ್ಥಿರ ಅಭಿವೃದ್ಧಿಯ ಅತ್ಯಂತ ಜನಪ್ರಿಯ ವ್ಯಾಖ್ಯೆ ನೀಡಿದ್ದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಬ್ರಂಟ್ಲ್ಯಾಂಡ್ ಸಮಿತಿ. ಕ್ವಶನ್ ನಂಬರ್ 2, ಸುಸ್ಥಿರ ಅಭಿವೃದ್ಧಿಯು ಏನನ್ನು ಸಾಧಿಸಲು ಪ್ರಯತ್ನಿಸುತ್ತಿದೆ? ದ ರೈಟ್ ಆನ್ಸರ್ ಈಸ್ 1 ಎಲ್ಲ ಜನರ ಜೀವನ ಗುಣಮಟ್ಟದಲ್ಲಿ ನಿರಂತರ ಸುಧಾರಣೆ ಮತ್ತು ಉತ್ತಮ ಜೀವನ ಮಟ್ಟ. ಸೊ ಸುಸ್ಥಿರ ಅಭಿವೃದ್ಧಿಯ ಮೇನ್ ಗೋಲೇ ಇದಾಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಎರಡನೇ ಕ್ವಶನ್ಗೆ. ಕ್ವಶನ್ ನಂಬರ್ 3, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರವಾಸೋದ್ಯಮದ ಉತ್ತೇಜನದಿಂದ ಉದ್ಭವಿಸಬಹುದಾದ ಋಣಾತ್ಮಕ ಬಾಹ್ಯತೆ ಅಲ್ಲ ಅಂತ ಕೇಳಿದರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಹೆಚ್ಚಿನ ಉದ್ಯೋಗಾವಕಾಶಗಳು ಅಥವಾ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ ಅಂತ ಹೇಳಿದರೆ ಅದು ಒಂದು ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ನೆಗೆಟಿವ್ ಅಲ್ಲ. ಸೊ ಹಾಗಾಗಿ ಥರ್ಡ್ ಕ್ವಶನ್ಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಹೆಚ್ಚಿನ ಉದ್ಯೋಗಾವಕಾಶಗಳು. ಕ್ವಶನ್ ನಂಬರ್ 4, ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಇದು ನನಗೆ ಕನ್ಫರ್ಮ್ ಇಲ್ಲ, ಬಟ್ ಆಪ್ಷನ್ 2 ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲ್ಗೆ ಆನ್ಸರ್ ಬಿಟ್ಮೇಲೆ ಇದಕ್ಕೆ ಆನ್ಸರ್ ಏನು ಅಂತ ಗೊತ್ತಾಗುತ್ತೆ. ದೆನ್ ಕ್ವಶನ್ ನಂಬರ್ 5, ಭಾರತ ಸರ್ಕಾರದ 2024-25ನೇ ಸಾಲಿನ ಆಯವ್ಯಯದಲ್ಲಿ ಹವಾಮಾನ ಬದಲಾವಣೆಗೆ ಒಗ್ಗಿಸಿಕೊಳ್ಳುವಂಥ ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸಲು ಯಾವ ಉಪಕ್ರಮವನ್ನು ಪರಿಚಯಿಸಲಾಯಿತು ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಹವಾಮಾನ ಹಣಕಾಸಿನ ವರ್ಗೀಕರಣ. ಇನ್ನು ಕ್ವಶನ್ ನಂಬರ್ 6, ಜನಸಂಖ್ಯಾ ಪಿರಮಿಡ್ ಒಂದು ದೇಶದ ಜನಸಂಖ್ಯೆಯ ಡ್ಯಾಶ್ ಅನ್ನು ತೋರಿಸುತ್ತದೆ ಅಂತ ಹೇಳಿ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಈಸ್ ಲಿಂಗ ಮತ್ತು ವಯೋಮಾನ ರಚನೆಯನ್ನು. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಟ್ರಾಜಿಡಿ ಆಫ್ ದಿ ಕಾಮನ್ಸ್ ಎಂಬ ಪದಗುಚ್ಛವನ್ನು ಹೆಸರಿಸಿದವರು ಯಾರು ಅಂತ ಹೇಳಿ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಗ್ಯಾರೆಟ್ ಹಾರ್ಡಿನ್. ಕ್ವಶನ್ ನಂಬರ್ 8, ಮಹಿಳೆಯರ ಶಿಕ್ಷಣದ ಸುಧಾರಣೆಗಾಗಿ ಸಾಮಾನ್ಯವಾಗಿ ನಿರೀಕ್ಷಿಸುವುದೇನೆಂದರೆ, ಸೊ ಇದಕ್ಕೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 1, 3 ಮತ್ತು 4 ಅಷ್ಟೇ ಸರಿ. 1, 3 ಮತ್ತು 4 ಅಷ್ಟೇ ಸರಿಯಾಗಿರುತ್ತೆ. ಕ್ವಶನ್ ನಂಬರ್ 9, ಜನಸಾಂಖ್ಯಿಕ ಲಾಭಾಂಶವನ್ನು ಹೀಗೆ ವಿವರಿಸಬಹುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ದುಡಿಯುವ ವಯೋಮಾನದ ಜನಸಂಖ್ಯೆಯ ಪಾಲಿನಲ್ಲಿ ಹೆಚ್ಚಳ. ಕ್ವಶನ್ ನಂಬರ್ 10, ಕಾರ್ಬನ್ ತೆರಿಗೆ ವಿಧಿಸಿದ ಪ್ರಥಮ ದೇಶ ಯಾವುದು? ಆಪ್ಷನ್ 1 ರೈಟ್ ಆನ್ಸರ್ ಫಿನ್ಲ್ಯಾಂಡು. ಕ್ವಶನ್ ನಂಬರ್ 11, PPP ಮೂಲಕ ಮೂಲಭೂತ ಸೌಕರ್ಯ ಅಭಿವೃದ್ಧಿಯ ಉದಾಹರಣೆಗಳಾಗಿವೆ ಅಂತ ಕೇಳಿದ್ರಲ್ಲ, ಸೊ ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಬಿ ಮತ್ತು ಸಿ ಮಾತ್ರ ಆಗಿರುತ್ತೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳು, ದೆನ್ ಸ್ಮಾರ್ಟ್ ಸಿಟೀಸ್ ಮಿಷನ್. ಸೊ 11ನೇ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಕ್ವಶನ್ ನಂಬರ್ 12ಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಬಿ ಮತ್ತು ಸಿ ಮಾತ್ರ. MSMEಗಳ ಬೆಳವಣಿಗೆ, ಒಪ್ಪಂದ ಮತ್ತು ಗೀಗ್ ಆಧಾರಿತ ಉದ್ಯೋಗದಲ್ಲಿ ಏರಿಕೆ. ಸೊ ಕ್ವಶನ್ ನಂಬರ್ 12ಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಕ್ವಶನ್ ನಂಬರ್ 13, ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಎ, ಬಿ ಮತ್ತು ಸಿ ಮಾತ್ರ. ಕ್ವಶನ್ ನಂಬರ್ 14, ಸೊ ಕ್ವಶನ್ ನಂಬರ್ 14ಗೆ ರೈಟ್ ಆನ್ಸರ್ ಆಪ್ಷನ್ 1 ವಿದೇಶಿ ವ್ಯಾಪಾರ ನೀತಿ 2023. ಕ್ವಶನ್ ನಂಬರ್ 15, ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 50.6% ಏನಿದೆ, ಸೊ ಅದು ಆಗಿರುತ್ತೆ ರೈಟ್ ಆನ್ಸರ್ 15ನೇ ಕ್ವಶನ್ಗೆ. ಕ್ವಶನ್ ನಂಬರ್ 16, ದ ರೈಟ್ ಆನ್ಸರ್ ಈಸ್ 1 ಎಗೆ 4ನೇದು ಅಂದರೆ ಪ್ರಧಾನ ಮಂತ್ರಿ ಗತಿಶಕ್ತಿ 2021, ರಾಷ್ಟ್ರೀಯ ಮೂಲಭೂತ ಸೌಕರ್ಯ ಪೈಪ್ಲೈನ್ 2019, ಸ್ಮಾರ್ಟ್ ಸಿಟಿ ಮಿಷನ್ 2015, ದೆನ್ ಸಂಗ್ರಹಿಸಿದ ಹಣಕಾಸು ಅಭಿವೃದ್ಧಿ ನಿಧಿ 2006. ಸೊ 16ನೇ ಕ್ವಶನ್ಗೆ ಆಪ್ಷನ್ ಎ ರೈಟ್ ಆಗಿರುತ್ತೆ. ಕ್ವಶನ್ ನಂಬರ್ 17, ಸೊ ಕ್ವಶನ್ ನಂಬರ್ 17 ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಎಗೆ 3, ಬಿಗೆ 1, ಸಿಗೆ 4, ಡಿಗೆ 2. ಕ್ವಶನ್ ನಂಬರ್ 17ಕ್ಕೆ ರೈಟ್ ಆನ್ಸರ್ ಆಪ್ಷನ್ 3. ಕ್ವಶನ್ ನಂಬರ್ 18, ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಎ, ಬಿ ಮತ್ತು ಸಿ ಮಾತ್ರ. ಕ್ವಶನ್ ನಂಬರ್ 19, ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಬಿ, ಸಿ ಮತ್ತು ಡಿ. ಕ್ವಶನ್ ನಂಬರ್ 20, 2025-26ರ ಮುಂಗಡ ಪತ್ರದ ಪ್ರಕಾರ ಮಾರ್ಪಡಿಸಿದ ಸಬ್ವೆನ್ಷನ್ ಯೋಜನೆಯಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಸಾಲ ಪಡೆಯಲು ಇರುವ ಸಾಲದ ಮಿತಿ ಎಷ್ಟು ಅಂತ ಹೇಳಿ ಕೇಳಿದರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 5 ಲಕ್ಷದವರೆಗೂ ಕೂಡ ಸಾಲವನ್ನು ಪಡಿಬಹುದಾಗಿರುತ್ತೆ. ಕ್ವಶನ್ ನಂಬರ್ 21, ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ. ಕ್ವಶನ್ ನಂಬರ್ 22, ರೈಟ್ ಆನ್ಸರ್ ಈಸ್ 2 ಅಗತ್ಯತಾ ಸ್ಥಿತಿ
ಅಗತ್ಯ ಸ್ಥಿತಿ. ಕ್ವಶನ್ ನಂಬರ್ 22ಗೆ ರೈಟ್ ಆನ್ಸರ್ ಆಪ್ಷನ್ 2 ಅಗತ್ಯ ಸ್ಥಿತಿ. ಯೋಗಕ್ಷೇಮ ಗರಿಷ್ಠೀಕರಣದ ಸಲುವಾಗಿ ಪ್ಯಾರೆಟೋ ಆದರ್ಶತೆಯು ಅಂತ ಕೇಳಿದ್ರಲ್ಲ, ಸೊ ಅದಕ್ಕೆ ಅಗತ್ಯತೆಯ ಸ್ಥಿತಿ ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 23 ಸ್ವಲ್ಪ ಡೌಟ್ ಇದೆ, ಅದು ಕನ್ಫ್ಯೂಷನ್ ಕೂಡ ಇದೆ. ಸೊ ಹಾಗಾಗಿ ಅದಕ್ಕೆ ಏನು ಆನ್ಸರ್ ಗೊತ್ತಾಗ್ತಾ ಇಲ್ಲ. ಗೊತ್ತಾದರೆ ತಿಳಿಸ್ಕೊಡ್ತೀನಿ. ಸೊ ಎಸ್, ಕ್ವಶನ್ ನಂಬರ್ 25 ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಬೇಡಿಕೆ ಮತ್ತು ಸೀಮಾಂತ ರೇಖೆಗಳೆರಡಕ್ಕೂ ಸಮನಾಗಿರುತ್ತವೆ. ಕ್ವಶನ್ ನಂಬರ್ 26 ದ ರೈಟ್ ಆನ್ಸರ್ ಈಸ್ 1 ಅವನು ಒಬ್ಬ ಆವಿಷ್ಕಾರಿ. ಕ್ವಶನ್ ನಂಬರ್ 27 ರೈಟ್ ಆನ್ಸರ್ ಈಸ್ 4 ಸಾಮಾನ್ಯ ಸಮತೋಲನ. ಕ್ವಶನ್ ನಂಬರ್ 28 ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಎ, ಬಿ ಮತ್ತು ಸಿ. ಕ್ವಶನ್ ನಂಬರ್ 29 ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಕ್ವಶನ್ ನಂಬರ್ 30 ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಕ್ವಶನ್ ನಂಬರ್ 31 ದ ರೈಟ್ ಆನ್ಸರ್ ಈಸ್ 1. ಕ್ವಶನ್ ನಂಬರ್ 32 ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಎ ಸರಿ ಆದರೆ ಆರ್ ತಪ್ಪು. ಕ್ವಶನ್ ನಂಬರ್ 33 ದ ರೈಟ್ ಆನ್ಸರ್ ಈಸ್ ನೈತಿಕ ಒತ್ತಡ, ಮೋರಲ್ ಸುಯೇಷನ್ ಅಂತಲೂ ಹಾಕಿದ್ದಾರೆ. ಸೊ ಎಸ್, ನೈತಿಕ ಒತ್ತಡ ಅಂತಲೇ ಓದ್ಕೊಳ್ಳೋಣ. ಕ್ವಶನ್ ನಂಬರ್ 33ಗೆ ರೈಟ್ ಆನ್ಸರ್ ನೈತಿಕ ಒತ್ತಡ, ಆಪ್ಷನ್ 1. ಕ್ವಶನ್ ನಂಬರ್ 34 ದ ರೈಟ್ ಆನ್ಸರ್ ಈಸ್ NPV, ಆಪ್ಷನ್ 1. ಕ್ವಶನ್ ನಂಬರ್ 35ಗೆ ಕ್ಲಾರಿಟಿ ಇಲ್ಲ ಅದಕ್ಕೆ ನನಗೆ, ಸೊ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 36ಗೆ ರೈಟ್ ಆನ್ಸರ್ ಆಪ್ಷನ್ ಕೋಡ್ಗಳನ್ನು ಕೊಟ್ಟಿದ್ರಲ್ಲ ಕೆಳಗಡೆ, ಸೊ ಅಲ್ಲಿ ಆಪ್ಷನ್ 1 ಏನಿದೆ ಎಗೆ 3, ಬಿಗೆ 1, ಸಿಗೆ 2, ಡಿಗೆ 5, ಇಗೆ 4, ಸೊ ಅದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 36ಕ್ಕೆ ರೈಟ್ ಆನ್ಸರ್ ಆಪ್ಷನ್ 1. ಕ್ವಶನ್ ನಂಬರ್ 37ಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 ಬೀಜಗಣಿತಾತ್ಮಕವಾಗಿ, ಅದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 38ಕ್ಕೆ ರೈಟ್ ಆನ್ಸರ್ ಬಂದು 2, ಆಪ್ಷನ್ 2 ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ. ಸೊ ಕ್ವಶನ್ ನಂಬರ್ 38ಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಕ್ವಶನ್ ನಂಬರ್ 39ಗೆ ರೈಟ್ ಆನ್ಸರ್ ಆಪ್ಷನ್ 1 ವ್ಯವಹಾರ ಮಾತೃಕೆ, ಟ್ರಾನ್ಸಾಕ್ಷನ್ ಮ್ಯಾಟ್ರಿಕ್ಸ್. ಕ್ವಶನ್ ನಂಬರ್ 40ಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ 4 ಆಗಿರುತ್ತೆ. ಎ, ಬಿ ಮತ್ತು ಡಿ ಮಾತ್ರ, ಸೊ ಅದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 41ಗೆ ಆಪ್ಷನ್ 1 ರೈಟ್ ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 42ಗೆ ಆಪ್ಷನ್ 4 ರೈಟ್ ಆನ್ಸರ್ ಆಗಿರುತ್ತೆ, ಎ ಮತ್ತು ಸಿ ಮಾತ್ರ. ಕ್ವಶನ್ ನಂಬರ್ 43ಗೆ ಆಪ್ಷನ್ ಸಿ ಅಥವಾ ಆಪ್ಷನ್ 3 ಏನಿದೆ, ಸೊ ಅದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 43 ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಕ್ವಶನ್ ನಂಬರ್ 44 ಎಸ್, ಕ್ವಶನ್ ನಂಬರ್ 44 ಎ ಮತ್ತು ಸಿ ಮಾತ್ರ ಅಂತ ಇದೆಯಲ್ಲ, ಸೊ ಎ ಮತ್ತು ಸಿ ಎರಡೂ ಕೂಡ ಸರಿ, ಬಟ್ ಎ ಮತ್ತು ಬಿ ಎರಡೂ ಸರಿ ಆದರೆ ಸಿ ತಪ್ಪಾಗಿದೆ. ಕ್ವಶನ್ ನಂಬರ್ 44ನಲ್ಲಿ ಎ ಮತ್ತು ಬಿ ಎರಡೂ ಕೂಡ ಸರಿ, ಬಟ್ ಸಿ ತಪ್ಪಾಗಿದೆ. ಸೊ ಇಲ್ಲಿ ಅಲ್ಲಿ ಆಪ್ಷನ್ ಕೊಟ್ಟಿಲ್ಲ, ಸೊ ಹಾಗಾಗಿ ಆಪ್ಷನ್ 4 ಇರ್ಬೋದು ಅಂದ್ಕೊಂಡಿದ್ದೀನಿ, ಎ ಮತ್ತು ಬಿ ಮಾತ್ರ, ಸೊ ಅದು ಅಂದ್ಕೊಂಡಿದ್ದೀನಿ. ನೋಡಬೇಕು ಫೈನಲ್ ಕೀ ಆನ್ಸರ್ ಬಂದಾಗ. ಕ್ವಶನ್ ನಂಬರ್ 45ಗೆ ರೈಟ್ ಆನ್ಸರ್ ಆಪ್ಷನ್ 3 ಎ, ಬಿ ಮತ್ತು ಸಿ. ಕ್ವಶನ್ ನಂಬರ್ 46 ರೈಟ್ ಆನ್ಸರ್ ಎ ಮತ್ತು ಸಿ ಮಾತ್ರ. ಕ್ವಶನ್ ನಂಬರ್ 47 ಕೋಟಾ ಮಾದರಿ, ಎಸ್ ಆಪ್ಷನ್ 2 ಏನಿದೆ ಕೋಟಾ ಮಾದರಿ, ಸೊ ಅದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 48 ಈ ಸ್ವಲ್ಪ ಡೌಟ್ ಇದೆ ನನಗೆ. ಎಸ್, ಕ್ವಶನ್ ನಂಬರ್ 49 ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಎ ಮತ್ತು ಸಿ ಮಾತ್ರ.